Hi guys, welcome back to Bindu YouTube channel. Please like and subscribe. Bindu. కాలనే ఎట్లుంది సూపర్ ఉంది ಹೆಂಗ್ ತಿಂತ ನೋಡ್ ಚಂದು ಅದು ಏನ್ ರಾದು ತಿನ್ನೋಣ ಚುಪಿ ಹಾಯ್ ಗೈಸ್ ಬೆಳಗ್ಗೆನೆ ಎದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಡ್ಯೂಟಿಗೆ ರೆಡಿಯಾಗಿದ್ದಾರೆ. ನಾನು ಅವಾಗಷ್ಟೇ ಎದ್ಬಿಟ್ಟು ಅವರಿಗೆ ಕಳ್ಸೋಕ್ಕೋಸ್ಕರ ಜಸ್ಟ್ ಎಬ್ಸಿದ್ರು ಅವರು. ನಾನು ಅವಾಗಷ್ಟೇ ಎದ್ದೊಳೆ ಮೊಬೈಲ್ ತಗೊಂಡು ಬಂದಿದ್ದೀನಿ. ಯಾಕಂದರೆ ನಾವು ಡೈಲಿ ರೋಟೀನ್ ಹೇಗಿದೆ ಅಂತ ಹೇಳಿ ತೋರಿಸ್ಬೇಕಲ್ವ. ಅವಾಗಷ್ಟೇ ಎದ್ದು ಕಂಡುಬಿಟ್ಟಿದ್ದೀನಿ ಅಷ್ಟೇ ನಾನು. ಕಳಿಸ್ಕೊಡೋಣ ಚಂದು ಏನೋ ಹುಡುಕ್ತಾ ಇದ್ದಾರೆ, ನೋಡೋಣ ಬನ್ನಿ ಏನು ಹುಡುಕ್ತಾ ಇದ್ದಾರೆ ಕೇಳಿ ನಾವು ಹೆಲ್ಪ್ ಮಾಡೋಣ. ಶಿವ ಹೋದ್ನ ಏನು ಹುಡುಕ್ತಾ ಇದ್ದಾರೆ ಅಂದರೆ ಅವರು ಕಾರಿಗೆ ಚಾರ್ಜರ್ ಹಾಕ್ತಾರಲ್ವ, ಕೇಬಲ್ ಹುಡುಕ್ತಾ ಇದ್ದಾರಂತೆ ಕಾರಲ್ಲಿ ಚಾರ್ಜ್ ಹಾಕೊಳಕ್ಕೆ. ಆದರೆ ಸಿಗ್ತಾ ಇಲ್ಲ, ಅದು ಎಲ್ಲಿಟ್ಟಿದ್ದಾರೆ ಏನೋ. ಹೊಸದು ತಂದಿದ್ದೀರಲ್ಲ ಎಲ್ಲಿಟ್ರಿ ಅಂತ ಕೇಳಿದೆ. ಎಲ್ಲಿ ತಂದಿದ್ದೀನಿ ಎಲ್ಲೆಲ್ಲಿ ಇದಾವೋ ಏನೋ ಗೊತ್ತಿಲ್ಲ ಅಂತ ಇದ್ರು. ಸರಿ ನಾವು ಕೂಡ ಹೆಲ್ಪ್ ಮಾಡೋಣ ಅಂತ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಏನಾದರೂ ತಗೊಬಂದಿಟ್ರೆ ಆ ಫ್ರಿಜ್ ಒಂದು ಇದಾಗ್ಬಿಟ್ಟಿದೆ. ನಮ್ಮ ಮನೆಗೆ ಟೇಬಲ್ ಥರ ಯಾರು ಏನೇ ತಗೊಬಂದ್ಬಿಟ್ರು ಎಷ್ಟು ಖಾಲಿ ಮಾಡಿದ್ರು ಫ್ರಿಜ್ ಮೇಲ್ಗಡೆ ತುಂಬಿಸ್ತಾನೇ ಇರ್ತಾರೆ. ಅಲ್ಲೇ ನೋಡ್ತಾ ಇದ್ದೀನಿ ಏನಾದರೂ ಇಟ್ಟಿರಬಹುದಾ ಅಂತ ಹೇಳಿಬಿಟ್ಟು. ಏನೂ ಇಟ್ಟಿಲ್ಲ ಅಲ್ಲಿ. ಅಲ್ಲಿಂದ ನಾನು ಇವಾಗ ಬೀರಲ್ಲಿ ನೋಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಅವರಿಗೆ ಸಿಕ್ತು ಯಾವುದೋ ಒಂದು ಕೇಬಲ್ಲು. ಸರಿ ಇದೆ ಆಗುತ್ತೇನೋ ಚೆಕ್ ಮಾಡ್ಕೊಳ್ತೀನಿ, ಇದೇ ತಗೊಂಡು ಹೋಗ್ತೀನಿ ಅಂದ್ಕೊಂಡು ಅಂದರು. ಹಾಗಾಗಿ ಬೇರೆ ಕೇಬಲ್ ಹುಡ್ಕೋಕೆ ಹೋಗಲಿಲ್ಲ. ಸರಿ ಹೇಗೋ ಒಂದು ಕೇಬಲ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ರು. ಈಗ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಮತ್ತೆ ನಾನು ಮಲ್ಕೊತೀನಿ. ಯಾಕಂದರೆ ನನಗೆ ಸ್ವಲ್ಪ ಟಯರ್ಡ್ ಜಾಸ್ತಿ, ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ, ರಾತ್ರಿ ಬೇಗ ನಿದ್ದೆ ಬರಲ್ಲ. ಹಾಗಾಗಿ ನಾನು 8:30 ಎದ್ದೇಳ್ತೀನಿ. ಮತ್ತೆ ಅವ್ರನ್ನ ಕಳಿಸ್ಬಿಟ್ಟು ಹೊರಗಡೆ ಹೋಗಿ ಡೋರ್ ಹಾಕ್ಕೊಂಡು ಬರ್ತೀನಿ. ಈಗ ಟೈಮ್ ಬಂದುಬಿಟ್ಟು 6:30 ಆಗಿದೆ. ನೋಡೋಕ್ಕೆ 6:30 ಟೈಮ್ ಅಲ್ಲಾದ್ರೂ ಕತ್ಲಾಗಿರುತ್ತೆ. ಅದೇ 7 ಗಂಟೆ ಆಯಿತು ಅಂದ ತಕ್ಷಣ ಎಷ್ಟು ಬೇಗ ಬೆಳಕಾಗ್ಬಿಡುತ್ತೆ. ಸರಿ ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ನಾನು ಎದ್ದು ಬಂದು ಆಮೇಲೆ ನನಗೂ ನಮ್ಮ ಅತ್ತರ್ವಂಗೂ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆ ಮಾಡ್ಕೊಂಡ್ವಿ. ದೋಸೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿ, ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿ ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಏನು ಅಡುಗೆ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹೆಸರು ಕಾಳಿನ ಒಂದು ಪಲ್ಯ ಮಾಡಿಬಿಟ್ಟು, ಅದೇ ಉಪ್ಪು ಕಾಳು ಅಂತ ಹೇಳ್ತಾರೆ ನಮ್ಮ ಸೈಡು. ಜಾಸ್ತಿ ಏನು ಕೆಲಸ ಇರಲ್ಲ. ಚೆನ್ನಾಗಿ ಹೆಸರು ಕಾಳನ್ನ ಹುರ್ಕೊಂಡು ಅದನ್ನು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚಾಕಿ ಆಮೇಲೆ ಉಪ್ಪು ಖಾರ ಪುಡಿ ಹಾಕಿಬಿಟ್ರೆ ಸಾಕು. ಅದನ್ನು ಉಪ್ಪು ಕಾಳು ಅಂತ ಹೇಳ್ತಾರೆ, ಹೆಸರು ಕಾಳಿನ ಉಪ್ಪು ಕಾಳು ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ. ಈಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಾಮೂಲಿ ಊಟ ಯಾವ್ದು ಮಾಡಿಕೊಂಡ್ರೂ ಹೋಗ್ತಾ ಇಲ್ಲ, ಹೋಟ್ಲಿಂದ ತರಿಸ್ಕೊಂಡ್ರೂ ಹೋಗ್ತಾ ಇಲ್ಲ. ಹೊಸ ಥರ ಏನಾರು ಒಂದು ಬೇಕು ಅನಿಸುತ್ತೆ. ಅಂದರೆ ಇದು ಹೋಗ್ತಾ ಇಲ್ಲದೆ ಇರೋ ಕಾರಣ ಬೇರೆ ಏನಾದರೂ ಇದ್ದರೆ ಅದಾದರೂ ಹಿಡಿಸ್ಬೋದಾ ಅನ್ನೋ ಥರ ಅನಿಸಿ ಏನೇನೋ ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನಕ್ಕೋಸ್ಕರ. ಇದು ಅವ್ರು ಯಾರೂ ತಿನ್ನಲ್ಲ, ಇದರಲ್ಲಿ ಏನು ಎಣ್ಣೆ ಗಿಣ್ಣೆ ಹಾಕಿದೆ. ನನಗೆ ಎಣ್ಣೆ ಯಾಕೋ ಆಗ್ತಾ ಇಲ್ಲ. ಎಣ್ಣೆ, ಈ ಒಗ್ಗರಣೆ, ಸಾಸಿವೆ ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ಸೊಪ್ಪನ್ನು ಬೇಯಿಸ್ಬಿಟ್ಟು ಬೇಳೆ ಹಾಕಿ ಹಾಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಅವರು ತಿಂತಾರೋ ಇಲ್ಲಾಂದರೆ ಅವರೇ ಬೇರೆ ಮಾಡ್ಕೊತಾರೋ ಗೊತ್ತಿಲ್ಲ. ಮಾಡಿಟ್ಟಿದ್ದೀನಿ. ಹಾಗೆ ಈ ಕಡೆ ಉಪ್ಪುಕಾಳಿಗೆ ಅಂತ ಹೇಳಿ ಇದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಬಿಡೋಣ ಅಂತ. ಬನ್ನಿ ಎಲ್ಲ ಆದಮೇಲೆ ತಟ್ಟೆಲಿ ಊಟ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ಅಷ್ಟೇ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು, ಯಾವತ್ತೂ ಮಾಡಿಲ್ಲ ಇದೆಲ್ಲ. ಅಥರ್ವನ ಜೊತೆ ಹಾಗೂ ಹೀಗೂ ಆಟಾಡಿ ಸಂಜೆ ತನಕ ಕಳೀತು. ಹಾಗೂ ಚಂದ್ರು ಕೂಡ, ನಮ್ಮ ಹಸ್ಬೆಂಡ್ ಕೂಡ ಬಂದರು ಮನೆಗೆ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು. ಹಾಗೆ ಇವನೊಂದಿಷ್ಟು ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬರೋಂಗೇ ಇಲ್ಲ. ಇವನಿಗೆ ಏನಾದರೂ ತೊಗೊಂಡು ಬರಲೇಬೇಕು. ಹಾಗೆ ಏನೋ ತಗೊಬರ್ತಾ ಇದ್ದಾರೆ. ಏನು ತಗೊಬಂದರು ನೋಡೋಣ, ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಸ್ನ್ಯಾಕ್ಸ್ ತಂದಿರ್ತಾರೆ ಅಂತ ಅಂದ್ಕೊತೀನಿ. ಏನು ತಂದಿರ್ತಾರೋ ಏನೋ. ಇವನು ಬರ್ತಿದ್ದಂಗೆ ನೋಡ್ದ, ನಾನು ಕೆಳಗಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಜೊತೆಗೆ ಅದನ್ನೇನು ಅಂತೇಳಿ ಕವರ್ನ ಇಸ್ಕೊಂಡು ಬಂದ. ಏನು ಇಸ್ಕೊಂಡು ಬಂದಿದ್ದಾನ ನೋಡೋಣ ಬನ್ನಿ ಒಳಗಡೆ ಹೋಗಿ. ನನಗೂ ಕೂಡ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಆದರೆ ಮುಂದೆ ಮಾತ್ರ ಇಸ್ಕೊಂಡು ಬರ್ತಾ ಇದ್ದಾನೆ. ಅದೇನೋ ಒಟ್ಟು దండం పెట్టుకోరా మరి, పూజ చేసావు కదా చిన్న. అమ్మా మళ్ళీ బ్లింక్ అయింది.
కరెక్ట్ పూజ టైంకే పూజ చేసినప్పుడే బ్లింక్ అవుతుంది ಚಂದು. ನೋಡಿ ಗೈಸ್, ನಾನು ಡೈಲಿ ಎಷ್ಟೊಂದು ವಿಡಿಯೋ ಮಾಡ್ತೀನಿ, ಆದರೆ ನಮ್ಮ ಕ್ಯಾಮ್ರಾದಲ್ಲಿ ಎಲ್ಲೂ ಬ್ಲಿಂಕ್ ಬರಲ್ಲ. ಆದರೆ ದೇವ್ರ ರೂಮ್ ಹತ್ರ ಹೋಗ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ರೆ ಸಾಕು, ಯಾವಾಗಲಾದರೂ ಪೂಜೆ ಮಾಡಿದ ದಿವಸ, ದೀಪ ಹಚ್ಚಿದ ದಿನ ಏನಾದರೂ ವಿಡಿಯೋ ಮಾಡಿದ್ರೆ ಸಾಕು, ಈ ಥರ ಲೈನ್ಸ್ ಬರುತ್ತೆ ಬ್ಲಿಂಕು. ನಿಮಗೂ ಹೀಗೆ ಬರುತ್ತಾ, ನನಗೆ ಹೀಗೆ ಬರುತ್ತಾ ಗೊತ್ತಿಲ್ಲ, ಆದರೆ ನನಗೊಂದು ಡೌಟ್ ಬರುತ್ತೆ, ಇದೇ ಥರನೇ ವಿಡಿಯೋ ಬೇರೆ ಹತ್ರ ಮಾಡಬೇಕಾದ್ರೆ ಯಾಕೆ ಈ ಲೈನ್ ಬರಲ್ಲ, ದೇವ್ರ ರೂಮಲ್ಲೇ ಯಾಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅನಿಸುತ್ತೆ. ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಅಷ್ಟೇ. ನೋಡಿ, ನಿಮಗೂ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಅಲ್ಲಿ ನೋಡಿ ಆ ಥರ ಬ್ಲಿಂಕ್ ಆಗುತ್ತೆ. ಹೇಗಿತ್ತು ಇವತ್ತು ಡ್ಯೂಟಿ? ಪರವಾಗಿಲ್ಲ. ಹೌದಾ? ಆ ಥರ ಇಲ್ಲದ చందను ಒಂದು సరి ఫుల్లాగి నీట్గా నువ్వే చికెన్ కర్రీ చేయాలి. కర్రీ వద్దుపా, నాకు కర్రీ విని ఆ కర్రీ వద్దనిపించింది. ನಂತರ ಒಂದ್ಸರಿ ಸಾಂಬಾರು ಟ್ರೈ ಮಾಡು. ನೋಡಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕನ್ನಡದವರು, ಅವರಿಗೆಲ್ಲ ಕರಿ ಇಷ್ಟ ಆಗಲ್ಲ. ಹಾಗಾಗಿ ಒಳ್ಳೆ ನಾವು ಒಂದು ಮೊಟ್ಟೆ ಕೋಳಿ ತಗೊಬಂದ್ಬಿಟ್ಟು ಮೊಟ್ಟೆ ಕೋಳಿ ಸಾಂಬಾರು ಮಾಡಿಬಿಟ್ರೆ ಅದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಲ್ಲ? ಏನಂತೀರಾ ಗೈಸ್? ಮಾಡೋಣ ನಮ್ಮ ಚಂದು ಜೊತೆ ನಮ್ಮ ಚಂದು ಹತ್ರ ಸಾಂಬಾರು, ನಾನು ಮುದ್ದೆ ಮಾಡ್ತೀನಿ. ಓಕೆನಾ? ಮುದ್ದೆ ಮಾತ್ರ ನಮ್ಮ ಥರ ಬರಲ್ಲ, ಬ್ಲ್ಯಾಕ್ ಕಲರ್ ರಾಗಿ ಮುದ್ದೆ ಬರಲ್ಲ. ಇವ್ರು ಸೈಡ್ ಮಾಡ್ತಾರೆ వైట్ అండ్ బ్లాక్ మిక్స్ రైస్ జాస్తి. మీరు ఓన్లీ రాగి పౌడర్ తోనే చేస్తారు, మేము రైస్ ಜಾಸ್ತಿ కొంచెం పొడి. ನೀವು ರೈಸ್ ಎಷ್ಟು ಹಾಕ್ತೀರಾ ನಾವು ಅಷ್ಟು ರಾಗಿ ಹಿಟ್ಟು ಹಾಕ್ತೀವಿ. ನೀವು ರಾಗಿ ಹಿಟ್ಟು ಎಷ್ಟು ಹಾಕ್ತೀರಾ ಅಷ್ಟೇ ರೈಸ್ ಹಾಕ್ತೀವಿ. ನಾವು ಇಷ್ಟೇ ರೈಸ್ ಹಾಕೋದು, ಇನ್ನೆಲ್ಲ ರಾಗಿ ಹಿಟ್ಟೆ. ಇವ್ರ ಕಡೆ ಇಷ್ಟು ರೈಸ್, ಇಷ್ಟೇ ರಾಗಿ ಹಿಟ್ಟು, ಅಷ್ಟೇ ಡಿಫ್ರೆನ್ಸ್. ಮಾಡೋಣ, ಒಂದ್ಸರಿ ಮಾಡಿಸ್ತೀನಿ ಆಯ್ತಾ? ಅಯ್ಯೋ ಕ್ಲಿಪ್ ಅಂತಾಳೆ ಅಲ್ಲಿಟ್ಟು. ನೀನೇನಕ್ಕೆ ತಗೊಬಂದೆ? ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಓ, ಎಗ್ ಆಮ್ಲೆಟ್ ಬೇಕಾಗಲ್ಲ. ಇನ್ನ ಆಫ್ ಮಾಡಿಲ್ಲ. ఏం చందు ఏనో ఇప్పుడు అంటున్నావు? ఇది కర్రీ హీట్ చేయాలా లేదంటే ఆల్రెడీ చేసావా? మళ్ళీ ఇప్పుడు చేయాలి. మార్నింగ్ చేసిన, ఇప్పుడు చేయాలి. సర్లేదు, తినేటప్పుడు ఆమ్లెట్ వేసుకుందాం. ఓకే ఓకే, ఆమ్లెట్ డన్. ಗಾಯ್ಸ್, ಚಕ್ಕೆ ತಿಂటున్నా, ಚಕ್ಕೆ ತಿಂತಾ ಇದ್ದೀನಿ. అయ్యో నీళ్ళు తింటా ಇದೆಯಾ? ಒಂದದು ಇನ್ನಂಕ ಒಕ್ಕಟ್ಟು ಕೂಡ ಅವಲ್ಲ. ಎಲ್ಲಿ ಆದ್ರೆ ಆಗಿಲ್ಲ ಅಂತೀರಾ, ಆಗಿಲ್ಲ ಅಂದ್ರೆ ಆಯ್ತು ಅಂತೀರಪ್ಪ ನೀವು. ಇದೇ ಫಸ್ಟು. ಆಫ್ ಮಾಡ್ಬೇಡ ಅಥರ್ವ. ಏನು ಮಾಡ್ತಾ ಇದೀಯ ಅಥರ್ವ? ಗಲೀಜು ಎಲ್ಲಿಟ್ಟೆ ನೀನು? ಅದನ್ನ ಎಲ್ಲಿಟ್ಟಿದ್ದೆ? ಮುದ್ದೆ ತಿಂತೀಯಾ ತಿನ್ನಲ್ಲ ಹೇಳು, ಬೇಕಾ ಬೇಡ? ಬೇಕಾ? ಇನ್ನು ಆಫ್ ಮಾಡಬೇಡ, ಬಾಯಲ್ಲಿ ವಿಸಿಲ್ ಆಗಿಲ್ಲ. ಹೆಂಗೆ ತಿಂತೀಯ ಮುದ್ದೆ ನೀನು? ಹಂಗೆ ತಿನ್ನೋದಾ? ಹಾಯ್ ಗಾಯ್ಸ್, ನಮ್ಮನೆಗೆ ಇವತ್ತು ನಮ್ಮ ಚಂದು ಎಗ್ ಆಮ್ಲೆಟ್ ಬೇಡ, ನನಗೆ ಹಾಫ್ ಬಾಯ್ಲ್ ಬೇಕು. ನಂಗೆ ಹಾಫ್ ಬಾಯ್ಲ್ ಮಾಡ್ಕೊಡ್ತಾರಂತೆ. ಹಾಫ್ ಬಾಯ್ಲು ಅವರಿಗೇನು ಬೇಕೋ ಅದು. ಎಗ್ಗು ನಿಮಗೆ ಎಗ್ ಹಾಫ್ ಬಾಯ್ಲ? ఏ అతర్వా నీకేం బాయిల్ కావాలరా? హాఫ్ బాయిలా ఫుల్ బాయిలా? నీకు హాఫ్ బాయిలా ಫುಲ್ ಬಾಯ್ಲಾ? ಸುಳ್ಳೆ ಫುಲ್ ಬಾಯ್ಲನ್ನು ಆಮೇಲೆ ಹಾಫ್ ಬಾಯ್ಲ್ ಹಾಕಿದ್ದನ್ನ ನಮಗೆ ತಕ್ಕೊಳಕ್ಕೆ ಬರ್ತೀಯಲ್ಲ? ಬೇಡ ಅವನಿಗೂ ಹಾಫ್ ಬಾಯ್ಲೆ. ಎಗ್ಗನ್ನ ಹೊಡೆದ್ಬಿಟ್ಟು ಇಷ್ಟು ದೊಡ್ಡ ಗ್ಲಾಸ್ ಹಾಕೋಣದ? చిన్న గ్లాస్ కనపడలేదు. ಅಯ್ಯೋ, ಸಣ್ಣ ಗ್ಲಾಸ್ ತಗೊಳೋದು ಬಿಟ್ಟು. ಸರಿ ಡಸ್ಟ್ ಕವರಿಗೆ ಹಾಕ್ಬಿಟ್ಟು ಇವಾಗ ಅದು. ಅಯ್ಯೋ ಹೌದು, ಹಾಫ್ ಬಾಯ್ಲ್ ಮಾಡೋದಾದ್ರೆ ಇದಕ್ಕೇನಕ್ಕೆ ಹಾಕೊಂಡಿದ್ದು? ಹಾಫ್ ಬಾಯ್ಲ್ ಮಾಡಿದ್ರೆ ಡೈರೆಕ್ಟ್ ಫ್ಯಾನ್ ಮೇಲೆ ಹಾಕ್ಬೋದು ತಾನೆ. ಈ ಗ್ಲಾಸ್ ಸುಮ್ಮನೆ ವಾಶ್ ಮಾಡ್ಬೇಕೀಗ. ಏನಾಗಿಲ್ಲ ಚಿನ್ನ, ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಪ್ಯಾನ್ ಇಟ್ಕೊಂಡಿದ್ದಾರೆ. ಚಿನ್ನ ಏನೂ ಆಗಿಲ್ಲ, ಸೈಲೆಂಟ್ ಆಗಿರೋ. ಮೇಲ್ಗಡೆ ಉಪ್ಪು ಖಾರದ ಪುಡಿ ಹಾಕಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಎಗ್ಗು ಒಬ್ಬೊಬ್ಬರಿಗೆ ಒಂದೊಂದು. ಚಿನ್ನ ಎಗ್ಗು ಚಿನ್ನ ಕುಡಿತೀಯ ಹಂಗೆ? ನೀನು ಲೈಫಲ್ಲಿ ಆಮೇಲೆ ಎಗ್ ತಿನ್ನಲ್ಲ ಹಂಗೆ ಕುಡ್ದೆ ಅಂದರೆ. వాటర్ తాగు.
ಏನು ಚಾಲು ಫಸ್ಟಿಗೆ ನಮ್ಮ ಚಂದು ಎಗ್ಗು ಆಮ್ಲೆಟ್ ಮಾಡ್ಕೊಬಂದ್ರು ನನಗೋಸ್ಕರ. ಯಾಕೆ ಈ ಕಲರ್ ಆಗಿದೆ ಈ ಪ್ಯಾನು ಅಂದರೆ ನಮ್ಮನೆ ಭಟ್ರು ಏನು ಮಾಡಿದ್ದಾರೆ, ಅದಕ್ಕೆ ಎಣ್ಣೆ ಹಾಕ್ದೇ ಆಮ್ಲೆಟ್ ಮಾಡ್ಕೊಬಂದಿದ್ದಾರೆ. ಅದು ಹೆಂಗೋ ಎದ್ಬಿಟ್ಟಿದೆ, ಅದೇ ಪುಣ್ಯ. ಅಥರ್ವ ಬಿಡು ಅಲ್ಲಿ. ಅದು ಹೇಗೋ ಆಮ್ಲೆಟ್ ಎದ್ದು ಬಂದಿದೆ, ಪರವಾಗಿಲ್ಲ. ಪ್ಯಾನ್ ಎಲ್ಲ ಕಪ್ಪಾಗ್ಬಿಟ್ಟಿದೆ, ತಿಕ್ ತೊಳೆದು ಈ ರೇಂಜಿಗೆ ಬಂದಿದೆ ಅಷ್ಟೇನೆ. ಚಿನ್ನ ಸುಮ್ಮನೆ ಇರು, ಡ್ಯಾಡಿಗೆ ಡಿಸ್ಟರ್ಬ್ ಮಾಡಬೇಡ ಆಯಿತಾ? ಹಾಂ, ನಿನಗೆ ಆಮ್ಲೆಟ್ ಬೇಕಾ ಬೇಡ? ಅದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ. ಎಣ್ಣೆ ಹಾಕಿ ಹಾಂ ಅನ್ರಿ, ಹೇಳಬೇಕು ಏನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೊಸೀಜರ್ ಎಲ್ಲ ಹೇಳಿ. ನಾವೇನೇ ಕೇಳೋದು, ನಾವೇನೇ ಆನ್ಸರ್ ಹೇಳೋದ? ಮಾಡ್ತಾ ಇರೋರು ಹೇಳ್ಬೇಕು ಏನೇನು ಮಾಡ್ತೀರಾ ಅಂತ. ಓಕೆ, ಫಸ್ಟ್ ಗ್ಯಾಸ್ ಅಂಟಿಂಚಾಲಿ. ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು. ಪ್ಯಾನ್ పెట్టాలి. ಈಗ ಫಸ್ಟು ಇದನ್ನ ಹಾಕ್ಬೇಕಿಲ್ಲ ಅಂದ್ರೆ ಅಲ್ಲಿ ಇದಾಗುತ್ತೆ. ಸ್ವಲ್ಪ ಹೀಟ್ ಆದ್ಮೇಲೆ ಇದು ನನಗೆ ಬೇಡ ಆಮ್ಲೆಟು, ಇದು ಚಂದುಗೆ ಇಲ್ಲ ಅಂದರೆ ಆ ಥರವಂಗೆ. ನಮ್ಮನೆ ಆಮ್ಲೆಟು ಹೀಗಾಗಿದೆ. ಸೌಟ್ ತಗೊಂಡಿದ್ದೀರಾ ತೆಗಿಯೋಕೆ? ಹಂಗಲ್ಲ ಹಾಕೋದು, ಉಪ್ಪು ಹಂಗೆ ಹಾಕಿದ್ರೆ ಒಂದೇ ಕಡೆ ಬಿದ್ದೋಗುತ್ತೆ. ಇದನ್ನು ಹಿಂಗೆ ಇಟ್ಕೊಂಡು, ಕೈ ಬಿಡಿ, ಹಿಂಗೆ ಇಟ್ಕೊಂಡು ಮೇಲ್ಗಡೆ ಹೀಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ಎಲ್ಲ ಕಡೆ ಸೇರುತ್ತೆ. ಇದು ಉಪ್ಪು ಖಾರದ ಪುಡಿ ಹಾಕೋ ವಿಧಾನ ಗೊತ್ತಾಯ್ತಾ? ಆಯ್ತು. ಮಾಡಿ ಮಾಡಿ ಮಾಡಿ. ಮುಂದೆ ಸೌಟ್ ತಗೊಂಡಿದ್ದೀರಾ? ಓಕೆ ಓಕೆ, ನಿಧಾನಕ್ಕೆ ತೆಗಿಬೇಕು. ಸಾಕಾಗಿ ಅಷ್ಟೇನಾ? ಅದು ತೆಗೆದು ಮಗಚ್ ಹಾಕೋದಿಲ್ಲ. ಒಂದು ಪ್ಲೇಟ್ ತಗೊಳ್ಳಿ ಬೇಗ, ಗ್ಯಾಸ್ ಆಫ್ ಮಾಡಿ ಬಾ. ಅದು ಏನದು ಆಫ್ ಬಾಯ್ಲ್ ಆಗಲಿಲ್ಲ, ಫುಲ್ ಬಾಯ್ಲೇ ಮಾಡ್ಕೊಬಿಡಿ. ಸುಮ್ಮನೆ ಅದು ಮಿಕ್ಸ್ ಆಗಿದೆ ಎಲ್ಲ, ಉಲ್ಟಾ ಪಲ್ಟಾ ತಿರ್ಸಿ ಫುಲ್ ಬಾಯ್ಲೇ ಮಾಡ್ಕೊಳ್ಳಿ. ಅದು ಆಫ್ ಬಾಯ್ಲ್ ಆಗಲ್ಲ. ಅದು ಮಧ್ಯದಲ್ಲಿ ಅದು ಕದಲಬಾರ್ದು, ಹಾಗಿದ್ರೆ ಮಾತ್ರ ಅದು ಆಫ್ ಬಾಯ್ಲು. ಈಗ ಮಧ್ಯದಲ್ಲಿ ರೌಂಡ್ ಇಲ್ಲೇ ಇಲ್ಲ. ಓಕೆ, ಡ್ಯಾಡಿ ಫುಲ್ ಬಾಯ್ಲ್ ಮಾಡ್ಕೊಂಡು ತಿಂತಾರೆ. ಚಿನ್ನ, ನೀನೇನು ಮಾಡ್ತಿದ್ದೀಯ? ಮ್ಯಾಚ್ ಬಾಕ್ಸ್ ಇಡಲಿ. ಅಯ್ಯೋ, ಹಾಂ ಹಾಗೆ, ಗುಡ್. ಹೆಂಗೋ ಒಂದು ಮಾಡ್ತಾ ಇದ್ದಾರೆ ಪಾಪ, ಮೊದಲಿಂದ ಅಭ್ಯಾಸ ಇಲ್ಲ. ಹೇಗೋ ನಮಗೋಸ್ಕರ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳುವ. ಅಲ್ಲ ಚಿನ್ನ, ಯಾರಿಗೆ ಬೇಕದು? ನೀನೀಗ ಹೆಂಗೆ ತಿಂತಿ ತೋರ್ಸು ಮತ್ತೆ. ಆ ಥರ ತಿನ್ನೋದಾದರೆ ಬೇಡ ಬಿಡು. ಯಾವ ಥರ ತಿಂತಿ ಹೇಳು ಮತ್ತೆ. ಇಲ್ಲ 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 ನಿನಗೆ ಬಾ. ಅಯ್ಯಪ್ಪ, ಮೂತಿ ಆಂಜನೇಯನ ಮೂತಿ ಮಾಡ್ಕೊಂಡು ಹೋದ. ಬ್ಯಾಡ್ ತಗೊಬರಕ್ಕೆ ಹೋದ್ನೆ ಹೊಡಿಯೋಕ್ಕೆ. ಚಿನ್ನ ಸೂಪರ್ ಆಗಿತ್ತು ಚಿನ್ನ, ಡ್ಯಾಡಿ ಮಾಡಿರೋ ಆಮ್ಲೆಟು. ಬಾ ಚಿನ್ನ, ತಿನ್ಬಾ. ಅಯ್ಯೋ, ನೀನು ಕೋಪ ಮುಚ್ಚಿಂದ? ಎಂದಕ್ಕೂ ಕೋಪ ಮುಚ್ಚಿಂದಿ ನೀಕು? ಸರಿ ಸರಿ, ಸಾರಿ. ನಾನು ಅಂತಾನೆ ತಿನ್ನು. ಓಕೆ, ಸಾರಿ. ಓಕೆನಾ? ಬಾ, ಹಗ್ ಮಾಡು. ಜೇ ಕೋಪಂ ಪೋಯಿಂದ. ಸರಿರಾ. ಅಯ್ಯಯ್ಯಪ್ಪ ರಾ. ಡ್ಯಾಡಿ ಆಮ್ಲೆಟ್ ಮಾಡ್ತೈತೆ. ಆಮ್ಲೆಟ್ ನೋಡುವ. ವಾವ್, ಸೂಪರ್. ಜಾಸ್ತಿ ಸಾಕು ಸಾಕು ಸಾಕು. ಎತ್ತಿ ಇವಾಗ ಎತ್ತಿ ಈ ಪ್ಲೇಟಿಗೆ ಹೀಗೆ ಹಾಕಿದ್ರೆ ಮುಗೀತು. ಹಾಂ, ಓಕೆ. ಇದು ಆಫ್ ಬಾಯ್ಲ್ ಆಗುತ್ತೆ, ನೋಡುವ. ವಾವ್, ಈಗ ಬೀಳಬೇಕು. ಇದು ಆಫ್ ಬಾಯ್ಲ್ ಆದರೂ ಒಡೆದೋಯ್ತಿದ್ದು. ಯಾಕೆ ಹೊಡಿತಾ ಇದ್ದಾವೆಲ್ಲ ಮಧ್ಯದಲ್ಲಿ? ಮಧ್ಯದಲ್ಲಿ ರೌಂಡ್ ಇರಬೇಕು, ಅವಾಗೆ ಆಫ್ ಬಾಯ್ಲ್ ಸಖತ್ತಾಗಿ ಬರುತ್ತೆ. ಇದು ಯಾಕೋ ಒಡೆದಾಗ್ತಾ ಇದೆ. ಮತ್ತು ಹಳೆ ಮೊಟ್ಟೆನೂ ಅಲ್ಲ, ಹೊಸ ಮೊಟ್ಟೆನೇ ಇವು. ಗ್ಯಾಸ್ ಇವಾಗ ಅನ್ಸುಗ ಇದು. ಮಧ್ಯಕ್ಕೆ ರೌಂಡು ನಿಂತ್ಕೊಂಡ್ರೆ ತಿನ್ನಕ್ಕೆ ಚಂದ ಇರುತ್ತೆ. ಇದು ನಮ್ಮ ಆಮ್ಲೆಟು. ಹಾಫ್ ಬಾಯ್ಲ್ ಅಂದರೆ ಕರೆಕ್ಟ್ ಹಾಫ್ ಬಾಯ್ಲೆ.
ಮಧ್ಯಕ್ಕೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕುತ್ಕೊಳ್ಳೋದು. ಓಕೆ, ನೀವು ಮಾಡಿರೋ ತಪ್ಪಲ್ಲ, ಮೊಟ್ಟೆ ತಪ್ಪು, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಹೌದು. ಹೀಗೆ ಇಳಿಸಿದ್ರೆ ಆಗೋಯ್ತು, ಸಿಂಪಲಾಗಿ ಬಂದ್ಬಿಡುತ್ತೆ. ಈಗ ನೆಕ್ಸ್ಟ್ ಈಗ ಬರಬೇಕು ಗೊತ್ತಾ, ಇದು ಹಾಫ್ ಬಾಯ್ಲ್ ಮಾಡೋ ಪುಟ್ಟು. ಈ ಆಮ್ಲೆಟೇ ನನಗೆ, ಈ ಹಾಫ್ ಬಾಯ್ಲೇ ನನಗೆ, ಅವೆರಡು ಅಪ್ಪ ಮಗನಿಗೆ. ಸರಿ, నానే మాట్లాడేది ఆమ్లెట్ అంటే తోస్తుంది. చూపించబ్బా, నువ్వే చేస్తున్నావు. ఓకే ఓకే ఓకే. ಇದು ಥರ್ಡ್ ಹಾಫ್ ಬಾಯ್ಲ್. ತೆಗಿಯೋ ಟೈಮಿಗೆ ಏನಾಗುತ್ತೋ ಗೊತ್ತಿಲ್ಲ, ಅದೇ ಭಯ ಸ್ವಲ್ಪ, ಯಾಕಂದರೆ ಫುಲ್ಲಾಗಿ ಬಂದಿಲ್ಲ ಅಲ್ಲ. ಅಮ್ಮಯ್ಯ ಸೂಪರ್. ಯಾರು ದಿನ ಇದು ಬೇಡ ನಿನಗೆ, ಇದು ಚೆನ್ನಾಗಿಲ್ಲ. ಸರಿ ಬಾಪ, ಇದೇ ಕೊಡ್ತೀನಿ ಬಾ. ನೋಡಿಲಿ ಸುಡ್ತಿತ್ತೆ, ಇದು ಸುಡುತ್ತೆ ನೋಡು, ಹಿಡ್ಕೊಂಡು ನೋಡು, ಕಾಲ್ತದಿ. ಆಹಾ, ನೀನು ಜೋರ ಕಿಲಾಡಿ ಇದೆಯಾ? ಹಾಂ, ಮತ್ತೆ ಕಿಲಾಡಿ ಇದ್ದಾನೆ ಇವನು. ಸುಡ್ತಿತ್ತೆ ಅಂತ ನಾನು ಬಿಡ್ತಾನೆ ಅಂದರೆ ಮೇಲೆ ಹಿಡ್ಕೊಂಡು ಹೋಗ್ತಾನೆ ನೋಡಿ ಚಂದು. ಅಬ್ಬಾ ಬಾ ಬಾ ಬಾ, ನಾ ಹೇಳಿಲ್ಲ ಅವನು ಹಾಫ್ ಬೈಲಿಗೆ ಬರೋ ಮಗ ಅವನು ಅಂತ. ರಾ ಪದಮ್, ಹೇಗಿದೆ ರಿವ್ಯೂ? ಇನ್ನು ಟೇಸ್ಟೇ ಬಾಯಿಂದ ಗಂಟ್ಲಿಗೆ ಹೊಟ್ಟೆಗೆ ಇಳಿದಿಲ್ಲ, ಅವಾಗೇ ಸೂಪರ್ ಅಂತೆ. ಈಗ ಟೇಸ್ಟ್ ಪಟ್ಲೆ ಪೈನಾಕಲ್ ಈ ಕಡೆ తెలుస్తుంది. ಸರಿ ರಾ ಚಿನ್ನ, ಓಯ್ ಎಲ್ಲೋದೆ ಮುದ್ದು ಮರಿ? ಸುಡ್ತಿತ್ತು, ಸುಡ್ತಿತ್ತೆ. ಬೆಡ್ ಮೇಲೆ ಕುತ್ಕೊಂಡು ತಿಂತಾ ಇದೆಯಾ? ಕಾಲೇ ರಾ తెಳకింద కూర్చుందాం రా. వా కింద కూర్చో, కింద కూర్చొని తినాలి, బెడ్ మీద కూర్చొని తినకూడదు. ఓకే కూర్చో. ವಾವ್, ತಿನ್ನು ತಿನ್ನು, ಹೆಂಗೈತೆ ಹೇಳಿ ತಿಂದು. కాలే ఎట్లుంది? సూపర్ ఉంది. ಹೆಂಗ್ ತಿಂತ ನೋಡಿ ಚಂದು. ಅದು ಏನ್ ರಾದು ತಿನ್ನೋದು ಚುಪಿ ನಾಡಿಗೆ ತೋರಿಸ್ತೀನ ಹೆಂಗ್ ತಿಂತಾರ ಹಾಫ್ ಬಾಯ್ಲ್. ನೋಡೀಗ ಕಾಲ್ ತಿಂದ ಸುಡುತ್ತ ಚಿನ್ನ. ಹೆಂಗ್ ಸುಡ್ತಿತ್ತದು? ಅದಕ್ಕೆ ಇದು ಸುಡುತ್ತೆ. ಇದು ನಾನು ತಗೊಂಡ್ಲ, ಇದು 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 ಕಾಲದು, ಇದು ತಿನ್ನು, ಇದು ತಿನ್ನು. ಹಾಂ, ಯಾವ್ದು ಬೇಕು? ಸರಿ ತಗ ತಿನ್ನು. ಕಾಲದು ತಿನ್ನು ಚಿನ್ನ. ನೋಡಿ ಚಂದು ತಿನ್ನೋದು ನೋಡಿ ಕಲ್ತ್ಕೊಳ್ಳಿ. ಚೆನ್ನಾಯ್ತಾ? ನಮ್ಮ ಆಮ್ಲೆಟು ನಾವು ತಿನ್ನೋಣ. ಓಕೆ, ಆಮ್ಲೆಟ್ ಆಯಿತು, ಮಾಡಿದ್ದಾಯಿತು, ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಮತ್ತೆ ನಾಳೆ ನಿಮ್ಮ ಜೊತೆ ಹೊಸ ವಿಡಿಯೋದ ಜೊತೆಗೆ ಬರ್ತೀವಿ. ಮತ್ತೆ ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಹೇಳೋದಿದೆಯಾ ಚಂದು? ಏನಿಲ್ಲ. ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ಸ್. ಚಿನ್ನ ಬಾಯ್ ಮಾಡು. ಬಾಯ್ ಬಾಯ್. ತಿನ್ನೋದು ಆಮೇಲೆ ಒಳ್ಳೆ ಟೇಸ್ಟ್ ರಾ ನಿಂದು. ಹಾಂ, ಟೇಸ್ಟ್ ವಾಲ. ರೊಟ್ಟಿ ಚಟ್ನಿ ಹಚ್ಕೊಂಡಾಗ ಹಚ್ಕೊಂತಾನೆ.